ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ಕೆಲವೊಂದು ಯಂತ್ರ ಕೊಟ್ಟಿದ್ದೆ. ಮಂತ್ರ ನಾನು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಂದೆ. ಆದರೆ ಅದು ಕೊಡೋಕ್ಕೆ ನಂಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಯಿತು. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೇ ತೊಂದರೆ ಇತ್ತು. ಆದರೆ ಈಗೂ ತೊಂದರೆ ಇದೆ. ಆದರೆ ನಿಮಗೆ ಹೇಳಿದ್ನಲ್ವ, ಮತ್ತು ಅಮಾಸೆ ಬೇರೆ ಇದೆ. ನಿಮಗೆ ಈ ಅಮಾಸೆಯಲ್ಲಿ ಸಿದ್ಧಿ ಮಾಡ್ಕೊಳ್ಳೋದಿರುತ್ತೆ ಅಂದ್ಬಿಟ್ಟು, ಆದರೂ ನಾನು ಇವಾಗ ನಿಮಗೆ ಆ ಮಂತ್ರನ ನಾನು ಹೇಳ್ತಿದ್ದೀನಿ. ಮತ್ತು ಅದಕ್ಕೂ ಮುಂಚೆ ನಾವು ಏನಪ್ಪ ಅಂತಂದರೆ, ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ. ಮತ್ತು ಇಲ್ಲಿ ಏನಪ್ಪ ಅಂದರೆ, ನಾವು ಏನೇ ಕಾರ್ಯ ಮಾಡಿದ್ರೂ ಮೊದಲು ನಾವು ಬೇಡಬೇಕಾಗಿರೋವಂಥದ್ದು, ಕೇಳ್ಕೊಳ್ಳೋ ಅಂಥದ್ದು ಗಣೇಶನ ನಾವು ಸಿದ್ಧಿ ಗಣೇಶ ಅಥವಾ ಕಾರ್ಯಸಿದ್ಧಿ ಗಣೇಶ, ಸರ್ವಜನ ವಶೀಕರಣ ಗಣಪತಿ ಮಂತ್ರ ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಆ ಸರ್ವಸಿದ್ಧಿ ವಶೀಕರಣ ಗಣಪತಿ ಯಂತ್ರ ಅಂತ ಮಾಡಿಕೊಂಡಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ಯಾಕೆ ನಾವು ಆ ಕೆಲಸ ಮಾಡ್ಕೊಳ್ಳಿಲ್ಲ, ಗಣೇಶನ ಪ್ರಾರ್ಥನೆ ಮಾಡ್ದೇ ಬೇರೆ ಯಾವುದೋ ಒಂದು ಸಿದ್ಧಿ ಮಾಡ್ಕೊಳ್ಳೋಕೆ ಹೋಗ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾರ್ಯಗಳು ಮಾಡ್ತೀವಿ, ಅಥವಾ ನಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಅಡೆತಡೆಗಳು ಇರಬಾರ್ದು ಅಂದರೆ ಗಣೇಶನ ಬಿಡ್ದಂಗೆ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲ ದೇವತೆಗೂ ಮೊದಲು ಅಧಿಪತಿ ಬಂದು ಗಣೇಶ. ಹಾಗಾಗಿ ನಾವು ಮೊದಲು ನೀವು ಯಾವುದೇ ಕೆಲಸ ಮಾಡಿ, ನಿಮ್ಮ ಕಾರ್ಯಗಳು ಮಾಡ್ಕೊಳ್ಳಿ, ಅಥವಾ ನೀವು ಯಾವುದಾದ್ರು ಒಂದು ಸಿದ್ಧಿ ಮಾಡ್ಕೊಳ್ತಿದ್ದೀರಾ, ಅಥವಾ ನೀವು ಯಾವುದಾದ್ರು ಒಂದು ವಿದ್ಯೆ ಕಲಿತಿದ್ದೀರಾ ಅಂದಾಗ ಮೊದಲು ನೀವು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಆದರೆ ಇದು ಯಂತ್ರ ಸಹಿತ ಮಾಡಿಕೊಂಡಾಗ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಒಂದು ಕೊಟ್ಟು ತದನಂತರ ನಿಮಗೆ ಆ ಮಂತ್ರ ಕೂಡ ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ಇವಾಗ ಈ ಒಂದು ಸರ್ವಜನ ವಶೀಕರಣ ಯಂತ್ರ ಅಂದರೆ ಈ ಗಣೇಶನ ಯಂತ್ರ, ಇದರಲ್ಲಿ ಸಾಕಷ್ಟು ಗಣೇಶ ಬರ್ತವೆ. ಸರ್ವಕಾರ್ಯ ಗಣೇಶ ಯಂತ್ರ ಬರುತ್ತೆ, ಲಕ್ಷ್ಮೀ ಗಣೇಶ ಅಂದರೆ ವ್ಯಾಪಾರ ಅಭಿವೃದ್ಧಿಗೆ ಅದು ಬರುತ್ತೆ, ಮತ್ತು ಉಚ್ಚಿಷ್ಟ ಗಣೇಶನ ಯಂತ್ರ ಕೂಡ ಬರುತ್ತೆ. ಆ ಉಚ್ಚಿಷ್ಟ ಗಣೇಶನ ಮಾಡ್ಕೋಬೇಕಾದ್ರೆ ನೀವು ಅದಕ್ಕೆಲ್ಲ ನೀವು ಒಂದು ಸಾಧನೆ ಅಥವಾ ಗುರು ಸಾಧನೆ ಅಂತ ಇರಬೇಕಾಗುತ್ತೆ. ಅದನ್ನೆಲ್ಲ ಹಾಗೆ ಮಾಡಲಿಕ್ಕಾಗಲ್ಲ. ಆ ಉಚ್ಚಿಷ್ಟ ಗಣಪತಿಗೂ ಕೂಡ ಒಂದು ಯಂತ್ರ ಬರುತ್ತೆ, ಮತ್ತು ಮಂತ್ರಗಳು ಎಲ್ಲದಕ್ಕೂ ಬಂದೇ ಬರುತ್ತೆ. ಈಗ ನೋಡಿ, ಅಂಥದ್ದೊಂದು ನಿಮ್ಮ ಸರ್ವ ಕಾರ್ಯ ಸಿದ್ಧಿಗಾಗಿ ಒಂದು ಯಂತ್ರ ಕೊಟ್ಟಿದ್ದೀನಿ. ಇದನ್ನು ಮಾಡಿದ ನಂತರನೇ ನೀವು ಎಲ್ಲ ಮಂತ್ರಗಳನ್ನ ನೀವು ಸಿದ್ಧಿ ಮಾಡ್ಕೋಬೇಕು. ಇದಾಗದೆ ಯಾವುದೇ ಮಾಡಲಿಕ್ಕಾಗಲ್ಲ. ಮತ್ತು ಈ ಒಂದು ಯಂತ್ರ ನಾನು ನಿಮಗೆ ಕೊಡ್ತಿರೋ ಅಂಥದ್ದು ಏನಪ್ಪ ಅಂತಂದರೆ, ಇದನ್ನು ನಿಮ್ಮ ಶಕ್ತಾನುಸಾರ ಚಿನ್ನದಲ್ಲಿ ಮಾಡಿಸ್ತಿರೋ, ಬೆಳ್ಳಿನ ಮಾಡಿಸ್ತಿರೋ, ಅಥವಾ ತಾಮ್ರದಲ್ಲಿ ಬರ್ಕೊಳ್ತಿರೋ, ನಿಮ್ಮ ಶಕ್ತಾನುಸಾರಿಗೆ ಈ ರೀತಿ ಬರ್ಕೋಬೇಕಾಗುತ್ತೆ. ಇದನ್ನೆಲ್ಲ ಬರ್ಕೊಂಡು ನೀವು ಮನೇಲಿಟ್ಟು ಪೂಜೆ ಮಾಡೋ ಅಂಥದ್ದಕ್ಕೆ, ಅಥವಾ ಅಂಗಡಿಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇಡೋ ಅಂಥದ್ದಕ್ಕೆ. ಇನ್ನೂ ಒಂದು ಯಂತ್ರ ಇದೆ, ಅದು ನೀವು ತೊಗೊಂಡು ಹೋಗೋ ಅಂಥ ಯಂತ್ರ ಇರುತ್ತೆ. ಅದು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಅದು ನೀವು ಬರೆದು ಅದು ಕೂಡ ಪೂಜೆ ಮಾಡಿ, ನೀವು ನಿಮ್ಮ ಪರ್ಸ್ನಲ್ಲು ನಿಮ್ಮ ಬಳಿ ಅದನ್ನು ಇಟ್ಕೊಂಡು ಹೋದಾಗ ಅದು ಸರ್ವಜನ ವಶೀಕರಣ ಮಂತ್ರ ಅಂತ ಆಗುತ್ತೆ. ಇದು ನಿಮಗೆ ತೋರಿಸ್ತಿರೋದು ಒಂದು ಪೂಜಾ ಯಂತ್ರ. ಇದು ಮನೇಲಿಟ್ಟು ಮಾಡುವಂಥ ಪೂಜಾ ಯಂತ್ರ. ಇದಕ್ಕೆ ಬಂದು ನೀವು ಒಂದು 3 ಬತ್ತಿ ಮಾಡ್ಕೊಂಡಿರೋ ಆರತಿನ ಬೆಳಗ್ಗೆ ಯಂತ್ರಕ್ಕೆ ಬರೆದು ಅದಕ್ಕೆ ಪೂಜೆ ನೈವೇದ್ಯ ಎಲ್ಲ ಮಾಡಿ, ಹಣ್ಣು ತೆಂಗಿನಕಾಯಿ ಎಲ್ಲ ಒಡೆದು ಪೂಜೆ ಮಾಡಬೇಕು. ಇದಕ್ಕೆ ಒಣದ್ರಾಕ್ಷಿ, ಈ ಉತ್ತತ್ತಿ, ಖರ್ಜೂರ, ಬಾಳೆಹಣ್ಣೆಲ್ಲ ನಿವೇದನೆ ಮಾಡಿ, ಇದಕ್ಕೆ ಮಂತ್ರ ಎಲ್ಲ ಹೇಳ್ಕೊಂಡು, ಮಂತ್ರ ಕೂಡ ಹೇಳ್ತೀನಿ ನಾನು, ಅದು ಹೇಳಿ ಇದಕ್ಕೆ ಕರ್ಪೂರ ನೀರಾಂಜನ ಮಂತ್ರ ತೋರಿಸಿ ನಮಸ್ಕಾರವಮ್ಮಿ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಿ, ಗಣಪತಿಯ ಒಂದು ನಮಸ್ಕಾರ ಇದು ಹಾಕಿ, ಇದಕ್ಕೆ ₹1 ನಾಣ್ಯ, ಹೂವು, ಅಕ್ಷತೆ, ನೀರು ಸಹಿತವಾಗಿ ಯಂತ್ರದ ಮೇಲಿಡಬೇಕು ನೀವು. ₹1 ಕಾಯಿನು, ಹೂವು, ಸ್ವಲ್ಪ ಅಕ್ಷತೆ, ನೀರನ್ನು ಇದನ್ನು ಸಮೇತ ತೊಗೊಂಡು ಅದ್ರ ಮೇಲಿಟ್ಟು, ಇಲ್ಲಿಗೆ ಈ ಪೂಜೆನ ನಾನು ಮುಗಿಸ್ತಾ ಇದ್ದೀನಿ. ಇದ್ರ ಮುಂದೆ ನನಗೆಲ್ಲ ಕೆಲಸಗಳು ಆಗಬೇಕು, ನನ್ನ ಎಲ್ಲ ಕೆಲಸಗಳು ಇದರಿಂದ ನಿರ್ವಿಘ್ನವಾಗಿ ನಡಿಬೇಕು ಗಣೇಶ ಅಂತ ಹೇಳಿಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ಬನ್ನಿ, ಈಗ ಮಂತ್ರ ನಾನು ಇದ್ರದ್ದು ಗಣೇಶನ ಮಂತ್ರ ನಾನು ಹೇಳ್ತಾಯಿದ್ದೀಗ. ಇದೆಲ್ಲ ಸಾಮಾನ್ಯ ಗೊತ್ತಿರೋ ಅಂಥದ್ದೇ. ಈ 3 ಬತ್ತಿಗಳನ್ನ ಹಾಕಿ ಆರತಿ ಮಾಡೋ ಅಂಥ ಬೆಳಗೋ ಅಂಥ ಇದಕ್ಕೆ ಬಂದು ಮಂತ್ರ ಬಂದು, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ದೀಪ ದರ್ಶಯಾಮಿ ಅಂತ ಹೇಳಿ 3 ಬತ್ತಿಗಳ ಆರತಿನ ಬೆಳಗಬೇಕು. ಇದು ಯಂತ್ರಕ್ಕೆ ಬೆಳಗೋ ಅಂಥ ಆರತಿ. ಎರಡನೇದು, ಈ ದೊಡ್ಡದು ಯಂತ್ರ ಏನು ಕೊಟ್ಟಿದ್ದೀವಲ್ಲ, ಈ ಯಂತ್ರಕ್ಕೆ ಬರೋ ಅಂಥದ್ದು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ
ಅಂತ ಹೇಳಬೇಕಾಗುತ್ತೆ, ಹಂಗೂ ಹೇಳ್ಬೋದು. ಅಥವಾ ನೀವು ಗಂ ಗಣಪತಿಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಅಂತ ಕೂಡ ಹೇಳ್ಬೋದು. ಈ ರೀತಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಅಂತ ಕೂಡ ನೀವು ಹೇಳ್ಕೊಬೋದು. ವೀಕ್ಷಕರೇ, ಈ ರೀತಿ ನೀವು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಖರ್ಚಿರೋದಿಲ್ಲ. ಒಂದು ಹಾಲ್ ಇರುತ್ತೆ, ನಿಮಗೇನು ಹೇಳಿದ್ದೀನಲ್ವ ಅದು ಒಂದು ಹಣ್ಣು ಕಾಯಿ ಮಾಮೂಲಿ ಇರುತ್ತೆ. ಒಣ ದ್ರಾಕ್ಷಿ ಸ್ವಲ್ಪ ಗಣೇಶನಿಗೆ ಇಷ್ಟವಾಗಿರೋದ್ರಿಂದ ಒಣ ದ್ರಾಕ್ಷಿ, ಉತ್ತತ್ತಿ ಹಣ್ಣು, ಖರ್ಜೂರ, ಬಾಳೆಹಣ್ಣು ಇವೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ನೀವು ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಅದಕ್ಕೆ ಒಂದು ಬೊಟ್ಟು ಅಂತಂದರೆ ಕೆಂಪು ಚಂದನ ಅಂತ ಬರುತ್ತೆ. ಆ ಕೆಂಪು ಚಂದನದ ನೀವು ಅದು ಸ್ಟಿಕ್ಕೆ ಅಂದರೆ ಒಂದು ಕಡ್ಡಿ ನಾವು ಗಂಧ ತೇಯ್ತೀವಲ್ವ ಅದೇ ರೀತಿ ಆ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಪೌಡ್ರ್ ಕೂಡ ಸಿಗುತ್ತೆ. ನೀವು ಒಳ್ಳೆ ಶುದ್ಧವಾಗಿರೋ ತೊಗೊಂಡು ಹಾಕ್ಕೊಂಡ್ರೆ ಅದು ಭಾಳ ಬೇಗ ಕೆಲಸ ಮಾಡುತ್ತೆ. ಆ ಥರ ಮಾಡಿ ಅದನ್ನು ಪೂಜೆ ಮಾಡಿ ಮನೇಲಿ ಇಟ್ಟು ಪೂಜೆ ಮಾಡೋ ಅಂಥದ್ದು ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ. ಅದು ನೀವು ಜೊತೇಲಿ ತೊಗೊಂಡು ಹೋಗೋವಂಥದ್ದಕ್ಕೆ ಕಾರ್ಯಸಿದ್ಧಿಗಾಗಿ. ಈಗ ಬನ್ನಿ ನಾವು ಆ ಮಂತ್ರ ನಿಮಗೆ ಹೇಳ್ಬೇಕಾಗಿತ್ತಲ್ವ, ಅದು ಮಂತ್ರ ನಾನು ಹೇಳ್ತೀನಿ ಈಗ. ಮಂತ್ರ ವೀಕ್ಷಕರೇ ನೋಡ್ತಾ ಇದ್ದೀರಾ, ಈ ಮಂತ್ರ ಇನ್ನೂ ಇದೆ. ಮಂತ್ರ ಇಷ್ಟೇ ಅಲ್ಲ, ಇದು ಸ್ಟಾರ್ಟಿಂಗಲ್ಲಿ ಬರುತ್ತೆ. ಇನ್ನೊಂದು ಹೆಚ್ಚು ಕಮ್ಮಿ ನಿಮಗೊಂದು ಅರ್ಧ ಪೇಜು ಮಂತ್ರ ಬರುತ್ತೆ. ನೋಡ್ಕೊಳ್ತಾ ಇದ್ದೀರಲ್ವ ಈ ಮಂತ್ರನ. ಬನ್ನಿ ಮುಂದಿನ ಒಂದು ಮಂತ್ರ ಕೂಡ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದೇ ಈ ಮಂತ್ರ. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೀವು ಅದನ್ನು ನಿಧಾನವಾಗಿ ಹೇಳ್ಕೋಬೇಕಾಗತ್ತೆ. ಏನು ಸರಿಯಾದ ಒಂದು ರೀತಿಯಲ್ಲಿ ಇರೋದರಿಂದ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಹೇಳ್ಕೊಬೋದು. ಹೇಳ್ಕೊಂಡು ಈ ಮಂತ್ರನ ಇದಕ್ಕೆ ಬೇಕಾದಂಥದ್ದು ಮಂತ್ರೋಚ್ಚಾರಣೆ ಆದ ಮೇಲೆ ನಿಮಗೆ ಇದಕ್ಕೆ 2 ತೆಂಗಿನಕಾಯಿ ಬೇಕು, ಮತ್ತು 12 ಬಾಳೆಹಣ್ಣು ಬೇಕು, ನವಧಾನ್ಯ ಎಲ್ಲ ಮಿಕ್ಸ್ ಮಾಡಿದ್ರೆ 1/4 kg ಸಾಕಾಗುತ್ತೆ. ನವಧಾನ್ಯಗಳು ಎಲ್ಲ ಮಿಕ್ಸ್ ಮಾಡಿ 1/4 kg ತಗೋಬೇಕಾಗುತ್ತೆ. 1 kg ಸಕ್ಕರೆ ಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ಎಷ್ಟು ಫೋನ್ಗಳು ಬಂದಾಗ ನಮಗೂ ಅದು ಏನು ಹೇಳಬೇಕು ಅಂತಲೇ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ನವಧಾನ್ಯ 1/4 kg ಪಾಕೆಟ್ ಎಲ್ಲ ಮಿಕ್ಸ್ ಮಾಡಿರೋದು 1/4 kg ಸಾಕಾಗುತ್ತೆ. 1 kg ಸಕ್ಕರೆ ಬೇಕು. 2 ಒಣ ಕೊಬ್ಬರಿಗಳು ಇರುತ್ತಲ್ವ, 2 ಒಣ ಕೊಬ್ಬರಿ, ಹೂವು. ಈ ಧೂಪ ದೀಪಾದಿ ತಾಂಬೂಲಗಳಿಂದೆಲ್ಲ ಪೂಜಿಸಿ ಈ ಯಂತ್ರವನ್ನು ಈ ಪಂಚಮೂಲಿಕೆಗಳು ಎಲ್ಲರೂ ಕೆಲವ್ರಿಗೆ ಗೊತ್ತಿರುತ್ತೆ. ಪಂಚಮೂಲಿಕೆ ರಸಗಳಿಂದ ಸಮೇತ ಈ ತಾಯ್ತದಲ್ಲಿ ಇರಿಸಬೇಕು. ತಾಯ್ತದಲ್ಲಿರಿಸಿ ಇದನ್ನು ಯಾರಿಗೆ ಇದು ಚಿಕ್ಕದಾಗಿ ಕೂಡ ಮಾಡಾಕೋಬೋದು. ಇದು ಮನೇಲಿ ಇಡೋಕ್ಕೆ ಬರೀ ನೀವು ಆ ಒಂದು ಪಂಚಮೂಲಿಕೆ ರಸಗಳನ್ನ ಅದಕ್ಕೆ ಮೆತ್ತಿಬಿಟ್ಟು ಅದಕ್ಕೆ ಗಂಧ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಇಡ್ಬೋದು. ಇಲ್ಲ ನಮಗೆ ತೊಂದರೆ ಇದೆ, ದೇಹದಲ್ಲಿ ಏನೋ ಗ್ರಹಗಳು ತೊಂದರೆ ಇದೆ ಅಂದಾಗ ಇದು ರೀತಿ ಇದನ್ನೇ ಬರೆದು ನೀವು ಧಾರಣೆ ಕೂಡ ಮಾಡ್ಕೋಬೋದು. ಕೊರಳಲ್ಲಿ ಚಿಕ್ಕದಾಗಿ ಬರೆದುಬಿಟ್ಟು ಅದನ್ನು 3 ಬಣ್ಣದ ದಾರದಿಂದ ಕಟ್ಬಿಟ್ಟು ಅದು ಒಂದು ಯಂತ್ರ ಕೂಡ ನೀವು ಧಾರಣೆ ಮಾಡ್ಕೋಬೋದು. ಆ ಧಾರಣೆ ಮಾಡಿದಾಗ ನಿಮ್ಮಲ್ಲಿರೋವಂಥ ಯಾವುದೇ ಕೆಟ್ಟ ಗ್ರಹಗಳಿರ್ಬೋದು, ದುಷ್ಟಶಕ್ತಿಗಳಿರ್ಬೋದು, ದೃಷ್ಟಿಗಳಿರ್ಬೋದು, ಯಾವುದೇ ಇದ್ದರೂ ನಿಮ್ಮನ್ನು ಬಿಟ್ಟು ದೂರ ಹೋಗಿ ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಡುತ್ತೆ. ಮತ್ತು ನಿಮ್ಮ ಕೆಲಸ ಸಾಧನೆ ಕೂಡ ಆಗುತ್ತೆ, ಆರೋಗ್ಯ ಆಗುತ್ತೆ. ಪ್ರತಿಯೊಂದು ಕೂಡ ನಿಮಗೆ ಸಿಕ್ಕೋದ್ರಿಂದ ಮೊದಲು ನೀವು ಇದನ್ನು ನಾನು ಮೊದಲೇ ಏನು ಹೇಳಿದ್ದೀನಿ ಅದನ್ನು ಮಾಡ್ಕೋಬೇಕು. ಗಣೇಶನ ಯಂತ್ರ ಮಾಡ್ಕೋಬೇಕು. ತದನಂತರ ಈ ಆಂಜನೇಯನ ಹೊಂದಿದ್ದು ಈ ಆಂಜನೇಯನಿಗೆ ಈ ರೀತಿ ಮಾಡಬೇಕು. ಈಗ ನಾನು ಅರ್ಥ ಆಗಿದೆ ಅಂತೀನಿ. ಆಗಲಿಲ್ಲ ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮೊದಲು ಹೇಳಿದ್ದು ಗಣೇಶನಿಗೆ, ಈಗ ಹೇಳ್ತಿರೋದು ನಾನು ಕಳೆದ ವಿಡಿಯೋಲಿ ಕೊಟ್ಟಿದ್ನಲ್ಲ ಒಂದು ಚಕ್ರ, ಆ ಚಕ್ರಕ್ಕೆ ನಾನು 2 ತೆಂಗಿನಕಾಯಿ, ಬಾಳೆಹಣ್ಣು, ನವಧಾನ್ಯ, 1 kg ಸಕ್ಕರೆ, 2 ಕೊಬ್ಬರಿ ಮತ್ತು ಹೂ, ಧೂಪ ದೀಪಾದಿಗಳಿಂದ ತಾಂಬೂಲಗಳಿಂದ ಇದನ್ನು ಪೂಜೆ ಮಾಡಿ ಪಂಚಮೂಲಿಕೆ ಆ ಒಂದು ಯಂತ್ರಕ್ಕೆ ಹಾಕಿ ಅದಕ್ಕೆ ನೀವು ಅದನ್ನು ಧಾರಣೆ ಮಾಡ್ಕೋಬೋದು. ಅದು ಧಾರಣೆ ಮಾಡ್ಕೊಳ್ಳೋ ಅಂಥದ್ಗೆ ಕಳೆದ ವಿಡಿಯೋಲಿ ಕೊಟ್ಟು ಆ ಒಂದು ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿಯಾಗಿ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಲಿ, ಎಲ್ಲರಿಗೂ ಆರೋಗ್ಯ ಆಯುಷ್ ದೇವ್ರು ಕೊಡಲಿ ಅಂತ ಹೇಳ್ತಾ ಈ ಒಂದು ಅಮಾಸೆ ಕೂಡ ನಿಮ್ಗೆ ಒಳ್ಳೆಯದಾಗಲಿ ಅಂತ ಧನ್ಯವಾದಗಳು.